ನಮಸ್ತೆ. ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ. ಆತ್ಮೀಯ ಕೇಳುಗರೆ, ಕಳೆದ ಸಂಚಿಕೆಯಲ್ಲಿ ಕರ್ವಾಲೋ ಕಾದಂಬರಿಯ ಓದು ಭಾಗ 5 ಹಂಚಿಕೊಂಡಿರುತ್ತೇವೆ. ಭಾಗ 6 ಓದು ನಿಮಗಾಗಿ. ಮಳೆಗಾಲ ಮುಗಿಯುತ್ತಾ ಬಂದಿತ್ತು. ಬೆಳಗ್ಗೆಯೆಲ್ಲ ಝಳ ಝಳ ಬಿಸಿಲು, ರಾತ್ರಿ ಮಾತ್ರ ಆಗೀಗ ಮಳೆ ಬರುತ್ತಿತ್ತು. ನಾನು ನನ್ನ ತೋಟವನ್ನು ಮಾರಿ ಬೇರೇನಾದರೂ ಮಾಡಬೇಕೆಂದು ನಿರ್ಧರಿಸಿದ್ದೆ. ಮೊದಲನೆಯದಾಗಿ ವ್ಯವಸಾಯದಿಂದ ಲಾಭ ಬರುವುದೆಂಬ ನಂಬಿಕೆ ನನ್ನೊಳಗೆ ನಶಿಸತೊಡಗಿತ್ತು. ಲಾಭ ಮಾಡುವುದಿರಲಿ, ಬ್ಯಾಂಕಿನಲ್ಲಿ ಮಾಡಿಕೊಂಡ ಸಾಲದ ಬಡ್ಡಿ ಕಟ್ಟುತ್ತಾ ಹೆಚ್ಚು ಕಡಿಮೆ ಅಧಿಕಾರಶಾಹಿಯ ಜೀತದಾಳಾಗಿ ನಾನು ನನ್ನಂಥ ಅನೇಕ ರೈತರು ಪರಿವರ್ತಿತರಾಗಿದ್ದರು. ಹಾಕಿದ ಲೆಕ್ಕಾಚಾರ ಒಂದೂ ಗುರಿ ತಲುಪುತ್ತಲೇ ಇರಲಿಲ್ಲ. ಅಕಸ್ಮಾತ್ ಕೊಂಚ ಕರಾರುವಕ್ಕಾಗಿ ಬೆಳೆ ಬಂದರೂ ಆ ವೇಳೆಗಾಗಲೇ ಹಣದುಬ್ಬರ, ಏರಿದ ಸಾಮಾನಿನ ಬೆಲೆಗಳು, ವಿಷದಂತೆ ಏರುತ್ತಿದ್ದ ಬ್ಯಾಂಕ್ ಬಡ್ಡಿದರ ಅದನ್ನು ಕಬಳಿಸಿಬಿಡುತ್ತಿದ್ದವು. ಹೀಗಾಗಿ ಸದಾ ಮುಂದೆ ಸಿಕ್ಕುವ ಲಾಭದ ಮರೀಚಿಕೆಯ ಹಿಂದೆ ಆರ್ಥಿಕ ಬಿಕ್ಕಟ್ಟಿನ ಮರಳುಗಾಡಿನಲ್ಲಿ ಸಾಗುತ್ತಿದ್ದೆ. ಇದರೊಡನೆಯೇ ಕಾಡಿನ ಮೌನ, ಏಕಾಂತ, ಗ್ರಾಮ ಜೀವನದ ಕಾರ್ಪಣ್ಯಗಳು ಪೇಟೆಯ ಗಲೀಜು, ಹೊಗೆ, ಜನಜಂಗುಳಿಯಂತೆಯೇ ಏಕತಾನವಾಗಿ ಬೇಸರ ತರತೊಡಗಿದ್ದವು. ಕಾಡು ಮೊದಲಿನಂತೆ ಗೌಪ್ಯ, ಕುತೂಹಲ, ರಹಸ್ಯಗಳನ್ನು ಕೆರಳಿಸದೆ ಜಡ ವಸ್ತುವಿನಂತೆ ಕಾಣತೊಡಗಿತು. ನನ್ನೊಳಗೆ ನಾನು ಮುಳುಗಿ ಹೋದೆ, ಅಂತರ್ಮುಖಿಯಾಗತೊಡಗಿದೆ. ಎಂದರೆ ತತ್ವಚಿಂತನೆ ಮಾಡುತ್ತಿದ್ದೇನೆಂದೇನೂ ಅಲ್ಲ. ಸದಾ ಲೆಕ್ಕಾಚಾರ, ಗುಣಾಕಾರ, ಭಾಗಾಕಾರ ಹಾಕುತ್ತಾ ಬಡ್ಡಿ, ಸಾಲ ಇವುಗಳನ್ನು ಮೆಲುಕುತ್ತಾ ನನಗೆ ಆರ್ಥಿಕ ಸ್ವಾತಂತ್ರ್ಯ ಬರುವ ಹೊತ್ತಿಗೆ ಎಷ್ಟು ಮುದಿಯನಾಗಿರುತ್ತೇನೆ, ಡಯಾಬಿಟಿಸ್, ರಕ್ತದ ಒತ್ತಡ ಇತ್ಯಾದಿ ಯಾವ ಯಾವ ಕಾಯಿಲೆಗಳು ಆರಂಭವಾಗಿರುತ್ತವೆ ಎಂದು ಯೋಚಿಸುತ್ತಾ ಕೊರಗುತ್ತಿದ್ದೆ. ಆದ್ದರಿಂದ ಈ ತೋಟವನ್ನೊಮ್ಮೆ ಮಾರಿದರೆ ಈ ನಿರುತ್ಸಾಹದ ಶರದಿಯನ್ನು ದಾಟಿದಂತೆ ಎಂಬ ನಿರ್ಧಾರಕ್ಕೆ ಬಂದಿದ್ದೆ. ಒಂದು ದಿನ ತೋಟ ಮಾರುವ ದಳ್ಳಾಳಿಯೊಬ್ಬರು ಬಂದು ತೋಟದ ವಿವರಗಳನ್ನು ನನ್ನ ಬಳಿ ಪಡೆದುಕೊಳ್ಳುತ್ತಿದ್ದರು. ಆಗ ನನಗೆ ದೂರದಲ್ಲಿ ಪ್ಯಾರ ದಾಪುಗಾಲು ಹಾಕುತ್ತಾ ಓಡೋಡಿ ಬರುತ್ತಿರುವುದು ಕಂಡಿತು. ಅವನು ಹತ್ತಿರ ಬಂದಾಗ ಮಾತು ನಿಲ್ಲಿಸಿ ನಾನು ಏನೆಂದು ಕೇಳಿದೆ. ಅಯ್ಯ, ಕಿವಿ ಕಾಡೊಳಗೆ ಕೂತ್ಕೊಂಡು ಬೊಗಳ್ತಾ ಇದೆ, ಎಷ್ಟು ಕರೆದ್ರೂ ಬರೋದಿಲ್ಲ ಎಂದ. ನೀನು ನಾಯಿ ಕರ್ಕೊಂಡು ಯಾಕೋ ಹೋಗಿದ್ದೆ ಕತ್ತೆ ಎಂದೆ. ಮಂಗನ್ನ ಓಡಿಸೋಕಂತ ಹೋಗಿದ್ದೆ, ಎಷ್ಟು ಬ್ಯಾಡಂತ ಓಡಿಸಿದ್ರು ನನ್ನ ಹಿಂದೆನೇ ಬಂತು ಸ್ವಾಮಿ ಎಂದ. ಬಂದವರಿಗೆ 1 ನಿಮಿಷ ಕಾಯುತ್ತೀರಾ, ಕಾಡಿಗೆ ಹೋಗಿ ನಾಯಿ ಕರ್ಕೊಂಡು ಬಂದ್ಬಿಡ್ತೀನಿ ಎಂದು ಹೇಳಿದೆ. ಕಿವಿ ನನ್ನ ಬಳಿ ಇದ್ದ ಒಂದು ಸ್ಪ್ಯಾನಿಯಲ್ ಜಾತಿಯ ಬಿಳಿಯ ನಾಯಿ. ಮನೆ ಕಾಯುವುದರಿಂದ ಹಿಡಿದು ಶಿಕಾರಿಯವರೆಗೆ ಎಲ್ಲದರಲ್ಲೂ ಅದ್ವಿತೀಯನಾಗಿದ್ದ. ಅದರ ಗುಣ, ಬುದ್ಧಿವಂತಿಕೆಗಳನ್ನು ನೋಡಿ ಅನೇಕ ಬಾರಿ ನಾನು ಆಶ್ಚರ್ಯಪಡುತ್ತಿದ್ದೆ. ಕೇವಲ ಜಾನಪದ ಗೀತೆಗಳಲ್ಲಿ, ದಂತಕಥೆಗಳಲ್ಲಿ ಮಾತ್ರ ಆ ರೀತಿಯ ನಾಯಿ ಇರುತ್ತದೆಂದು ಕೇಳಿದ್ದೆ. ಕಿವಿಯನ್ನು ಸಾಕಿದ ನಂತರ ಅದನ್ನು ಸಾಕ್ಷಾತ್ತಾಗಿ ನೋಡಿದಂತಾಗಿತ್ತು. ಮನೆಯೊಳಗೆ ಹೋಗಿ ಕೋವಿ ತೆಗೆದುಕೊಂಡು ಪ್ಯಾರನಿಗೆ ಎಲ್ಲಿ ತೋರಿಸು ಎಂದು ಹೇಳಿ ಹೊರಟೆ. ಹಂದಿಯನ್ನು ಅಥವಾ ಇನ್ಯಾವುದಾದರೂ ಪ್ರಾಣಿಯನ್ನು ತಡೆದುಕೊಂಡಿರಬೇಕೆಂದು ಊಹಿಸಿದೆ. ಪ್ಯಾರ ನನ್ನನ್ನು ಕರೆದುಕೊಂಡು ಒಂದು ದಟ್ಟವಾದ ಜಿಗ್ಗಿನ ಕಾಡಿನ ಹತ್ತಿರ ನಡೆದ. ಹಂದಿ, ಹುಲಿ ಸೇರಿಕೊಳ್ಳಲು ಆ ಜಾಗ ಬಹಳ ಲಾಯಕ್ಕಾಗಿತ್ತು. ಪೊದರಿನೊಳಗಿಂದ ನಾಯಿ ಬೊಗಳುವ ದನಿ ಕೇಳುತ್ತಿತ್ತು. ನಾನು ಗಟ್ಟಿಯಾಗಿ ಏ ಕಿವಿ ಬಾ ಎಂದು ಹಲವಾರು ಬಾರಿ ಆಜ್ಞೆ ಮಾಡುವ ದನಿಯಲ್ಲಿ ಕೂಗಿದೆ. ಅದು ಬರಲೇ ಇಲ್ಲ. ಅದರ ಬದಲು ಇನ್ನಷ್ಟು ಉತ್ತೇಜನಗೊಂಡು ಬೊಗಳತೊಡಗಿತು. ಪ್ಯಾರನ ಕಡೆಗೆ ತಿರುಗಿ ಏಲಕ್ಕಿ ತೋಟಕ್ಕೆ ಹೋಗ್ತೀನಂತ ಹೇಳಿ ಇಲ್ಲಿ ಯಾಕೋ ಬಂದೆ ಎಂದು ಬೈದೆ. ಇಲ್ರಯ್ಯ, ನಾನು ಏಲಕ್ಕಿ ತೋಟದ ತಾವಾನೇ ಇದ್ದೆ. ಇದು ಯಾವಾಗ ಇಲ್ಲಿಗೆ ಬಂತೋ ಗೊತ್ತಿಲ್ಲ. ಅದನ್ನು ಮನೆಗೆ ಕರ್ಕೊಂಡು ಹೋಗಕ್ಕಂತ ಇಲ್ಲಿಗೆ ಬಂದೆ ಅಷ್ಟೇ ಎಂದ. ಒಳಗೆ ಹೋಗಿ ನೋಡುವುದೊಂದೇ ಉಳಿಯಿತು. ಆದರೆ ಕಾಡಿನ ದಟ್ಟಣೆಯಲ್ಲಿ ಒಳಗೆ ಮೂಗು ಹಾಕಲು ಜಾಗ ಇರಲಿಲ್ಲ. ಏ ಪ್ಯಾರ, ಗಿಡ ಹತ್ತಿ ಏನಾರು ಕಾಣುತ್ತಾ ನೋಡು ಎಂದು ಸಮೀಪದಲ್ಲಿದ್ದ ಗಿಡ ತೋರಿಸಿದೆ. ಪ್ಯಾರ ಲಘುಬಗೆಯಿಂದ ಹತ್ತಿದ. ಏನೋ, ಏನಾದರೂ ಕಾಣುತ್ತೇನೋ ಕೆಳಗಿನಿಂದ ನಾನು ಕೇಳಿದೆ. ಕಾಣ್ತಿದ್ದೆ. ಏ ಕಿವಿ, ಥೂ ಬಾರೋ ಇತ್ಲಾಗಿ ಎಂದು ಮೇಲಿನಿಂದ ಪ್ಯಾರ ಕೂಗಿದ. ಅಲ್ಲಿ ನಿಂತ್ಕೊಂಡು ಬೊಗಳ್ತಾ ಇದೆ, ಏನಕ್ಕೆ ಅಂತ ಗೊತ್ತಾಗೋದಿಲ್ಲ. ನನ್ನ ಕಡೆ ನೋಡ್ತು, ಬರಾಕಿಲ್ಲ ಎಂದು ಹೇಳಿ ಇನ್ನೊಂದೆರಡು ಬಾರಿ ಕಿವಿ ಬಾ ಬಾ ಎಂದು ಗದರಿಸಿದ. ಲೋ ಪ್ಯಾರ, ಇನ್ನೇನು ಮಾಡೋಕ್ಕಾಗಲ್ಲ, ಒಳಗೆ ಹೋಗಿ ನೋಡೋಣ ನಡಿ ಎಂದೆ.
ನಡಿರಿ ದೇವ್ರೇ ಗತಿ ಎಂದ. ದಬಾಯಿಸಿಕೊಂಡು ಬಲೆಯಂತೆ ಹಣೆದುಕೊಂಡಿದ್ದ ಆ ಲಂಟಾನದ ಜಿಗ್ಗಿನಲ್ಲಿ ಹೇಗೋ ದಾರಿ ಮಾಡಿಕೊಂಡು ಮುಂದುವರಿಯತೊಡಗಿದವು. ಮುಳ್ಳು ಚರ್ಮ ಹರಿಯುವಂತೆ ಗೀರಿದಾಗಲೆಲ್ಲ ಗಟ್ಟಿಯಾಗಿ ಕಿವಿಯನ್ನು ಕರೆಯುತ್ತಾ ಪ್ಯಾರನನ್ನು ಅದನ್ನು ಶಪಿಸುತ್ತಿದ್ದೆ. ನನ್ನ ಕೂಗನ್ನು ಕಿವಿ ಅದರ ಕೆಲಸಕ್ಕೆ ಉತ್ತೇಜನವೆಂದು ತಿಳಿದುಕೊಂಡಿದ್ದೇ ವಿನಃ ಹಿಂದಿರುಗಿ ಬರಲಿಲ್ಲ. ಅಂತೂ ಯಮಸಾಹಸದಿಂದ ಅದು ಬೊಗಳುತ್ತಿದ್ದ ಜಾಗ ತಲುಪಿದೆವು. ಕಿವಿ ಒಂದು ಸಾರಿ ನಮ್ಮ ಕಡೆಗೆ ನೋಡಿ ಬಾಲವಲ್ಲಾಡಿಸಿ ಮತ್ತೆ ಬೊಗಳತೊಡಗಿತು. ಸರಿ, ಹಂದಿಯೋ ಹಾವೋ ಅಥವಾ ಯಾವುದಾದರೂ ಪೆಟ್ಟು ಬಿದ್ದ ಮಂಗನೋ ಇರಬೇಕೆಂದು ತಿಳಿದೆ. ಬಂದೂಕು ರೆಡಿ ಮಾಡಿಕೊಂಡೆ. ಆದರೆ ಒಂದು ಮುಖ್ಯ ಸಮಸ್ಯೆ ಎಂದರೆ ಕಿವಿಯೊಡನೆ ಸೆಣಸಿ ನಿಂತಿದ್ದ ವೈರಿಯ ಕಿಂಚಿತ್ ದರ್ಶನವು ನಮಗಾಗದಿದ್ದದ್ದು. ನಾನು ನಿಂತಲ್ಲಿಂದಲೇ ಕಣ್ಣಲ್ಲಿ ಕಣ್ಣಿಟ್ಟು ಕಿವಿ ಬೊಗಳುತ್ತಿದ್ದ ಜಾಗವನ್ನು ಸಾಧ್ಯಂತವಾಗಿ ಪರೀಕ್ಷಿಸಿದೆ. ಒಂದು ತಾರೆ ಮರದ ಬುಡದತ್ತ ಬೊಗಳುತ್ತಿತ್ತು. ಆದರೆ ಆ ಕಡೆ ಕೊಂಚ ಗುರುಗಿ ಹಳು ಇದ್ದುದರಿಂದಲೋ ಏನೋ ಯಾವುದೇ ಪ್ರಾಣಿಯೂ ನಮಗೆ ಕಾಣಲಿಲ್ಲ. ಕಿವಿ ಮಾತ್ರ ಒಂದೇ ಸಮ ಛಂದೋಬದ್ಧವಾಗಿ ಆ ಕಡೆಗೆ ಬಾಯಿ ಮಾಡಿ ಬೊಗಳುತ್ತಲೇ ಇತ್ತು. ಲೋ ಪ್ಯಾರ, ನಿಂಗೇನಾದರೂ ಕಾಣುತ್ತೇನೋ? ಕಾಣ್ತಿದ್ದೆ, ಆದರೆ ಕಾಣಕ್ಕಿಲ್ಲ ಎಂದ. ಪ್ಯಾರನ ಮಾತೋ ಭಾಷೆಯನ್ನು ಇಷ್ಟೊಂದು ಅಸಡ್ಡೆಯಿಂದ ಉಪಯೋಗಿಸುವವರನ್ನು ನಾನು ನೋಡೇ ಇರಲಿಲ್ಲ. ಕನ್ನಡ ಭಾಷೆಯನ್ನು ಕುತ್ತಿಗೆ ಪಟ್ಟಿ ಹಿಡಿದು ದುಡಿಸುತ್ತಿದ್ದ. ಮತ್ತೆ ಕಾಣ್ತಿದ್ದೆ ಎಂದಿದ್ದು ಎಂಥದನ್ನು ಅಯೋಗ್ಯ? ಅಲ್ಲ ಸಮಿ, ಕಾಣ್ತಿದ್ದೆ, ಆದರೆ ಕಣ್ಗೆ ಏನೋ ಕಾಣಕ್ಕಿಲ್ಲ. ಹೋಗ್ಲಿ ಬಿಡು, ನೀನು ಆ ಕಡೆಯಿಂದ ಸುತ್ತಿಕೊಂಡು ಬಾ, ನಾನು ಈ ಕಡೆಯಿಂದ ಬರ್ತೀನಿ. ಎಂಥದಾದರೂ ಕಂಡ್ರೆ ಹೇಳು. ಆಯಿತು ನಡೀರಿ ಎಂದ. ಇಬ್ಬರು ಮರದ ಬೇರೆ ಬೇರೆ ಪಾರ್ಶ್ವದಿಂದ ಸುತ್ತಿ ಹೊರಟೆವು. ನಾನಿನ್ನು ಅರ್ಧ ದಾರಿ ಕ್ರಮಿಸಿರಲಿಲ್ಲ. ಓ ಬನ್ನಿ ಸಮಿ, ತತ್ತಿರಿ, ಏ ಕಿವಿ ಬಾರೋ ಇತ್ಲಾಗಿ ಎಂದು ಪ್ಯಾರ ಕೂಗಿದ್ದು ಕೇಳಿಸಿತು. ಅವನ ಮಾತಿನಿಂದಲೇ ಅಲ್ಲೇನೂ ಭಯಂಕರ ಪ್ರಾಣಿ ಇಲ್ಲ ಎಂದು ಖಾತರಿಯಾಗಿ ಏನೋ ಅದು ಎನ್ನುತ್ತಾ ಧೈರ್ಯವಾಗಿ ಹಳುವಿನಲ್ಲಿ ಸಾಗಿದೆ. ಮಡ್ಕೆ ಸಮಿ, ಯಾರೋ ಕಳ್ಳನ ಮಕ್ಕಳು ಬಟ್ಟಿ ಸರಾಪು ಕಾಯಿಸೋರ್ದು ಕೆಲಸ. ಏ ಕಿವಿ, ಒಳ್ಳೆ ಕೆಲಸ ಕೊಟ್ಟಿಯಲ್ಲ ಎಂದು ಕಿವಿಗೆ ಬೈದ. ನಾನು ಬಳಿಗೆ ಹೋಗಿ ನೋಡುತ್ತೇನೆ. ಯಾರೋ ಶರಾಬು ಕಾಯಿಸಿ ಮಡಿಕೆಯನ್ನು ಬೋರಲಿಟ್ಟಂತೆ ಕಾಣುತ್ತಿತ್ತು. ಕಿವಿಗೆ ಒಂದು ಸರಿಯಾಗಿ ಗುದ್ದಬೇಕೆಂಬಷ್ಟು ಕೋಪ ಬಂತು. ಆದರೆ ಕಿವಿ ಜೋರಾಗಿ ಬೊಗುಳಿದಂತೆಲ್ಲ ಮಡಿಕೆಯೊಳಗಿಂದ ಹಿಸ್ ಎಂಬ ಸದ್ದು ಹಾವು ಬುಸುಗುಡುವಂತೆ ಬರುತ್ತಿತ್ತು. ನಾನು ಯಾವುದೋ ಹಾವೊಂದು ಮಡಕೆಯೊಳಗೆ ಸೇರಿದೆಂದು ತಿಳಿದು ಮಡಕೆಗೆ ಹತ್ತಿರ ಹೋದೆ. ಮಡಕೆಯೊಳಗಿಂದ ವಿದ್ಯುತ್ ಡೈನಮೋ ರೀತಿ ಸದ್ದು ಬರುತ್ತಿತ್ತು. ಅಷ್ಟರೊಳಗೆ ಪ್ಯಾರ ಅಯ್ಯಯ್ಯೋ ಜೇನು ಸಮಿ, ಜೇನು ಎಂದು ಕೂಗಿದ. ನೋಡಿದೆ, ಹೌದು, ಜೇನುಗಳು ಒಂದೊಂದಾಗಿ ಬೋರಲಾದ ಮಡಕೆ ಬಾಯೊಳಗೆ ಹೋಗುತ್ತಾ ಇದ್ದವು. ಕಿವಿ ಬೊಗಳಿದಾಗಲ್ಲ ಅಷ್ಟೂ ಒಟ್ಟಿಗೆ ರೆಕ್ಕೆ ಝೇಂಕರಿಸಿ ಬುಸುಗುಡುವಂತೆ ಸದ್ದು ಹೊರಡಿಸುತ್ತಿದ್ದವು. ನೋಡಿದ್ರ ಸಮಿ, ಜೇನು ಕಂಡ್ರೆ ಹೇಳು ಅಂತ ಹೇಳಿದ್ರಲ್ಲ, ಕಿವಿನೇ ಕಂಡು ಹಿಡಿದ್ನಲ್ಲ ಈಗ. ನೋಡಿದ್ರ ಹೆಂಗೈತೆ ಇವನ್ ಬುದ್ಧಿ ಎಂದ ಪ್ಯಾರ. ಅಷ್ಟರೊಳಗೆ ಟುಯ್ ಎಂದು ತಂತಿ ಮೀಡಿದಂತೆ ಸದ್ದಾಯಿತು. ಕಿವಿಯ ಬಳಿಯೇ ಆದ ಈ ಸದ್ದು ಏನೆಂದು ತಿಳಿಯಲು ಕಣ್ಣು ಹೊರಳಿಸುವಷ್ಟರಲ್ಲಿ ಫಟ್ ಎಂದು ತುಟಿಗೆ ಒಂದು ಜೇನು ಬಾರಿಸಿತು. ಅರರೇ ಎಂದು ನಾನು ಏನೋ ಹೇಳಬೇಕೆಂದಿರುವಷ್ಟರಲ್ಲಿ ಪಟ ಜೇನುಗಳ ದಾಳಿ ಆರಂಭವಾಯಿತು. ಕಂಬಿ ಕೀಳುವುದೊಂದನ್ನುಳಿದು ಬೇರೆ ಮಾರ್ಗವೇ ಇರಲಿಲ್ಲ. ಅರೆ ಇಸ್ಕಿ ತತ್ತೆರಿ ಎನ್ನುತ್ತಾ ಪ್ಯಾರ ಬನ್ನಿ ಸಮಿ, ಜೇನು ಬಾರಿ ರಾಂಗ್ ಆಗೋ ಹಾಗೆ ಕಾಣ್ತವೆ ಎಂದು ಕೂಗಿದ. ಅವನಿಗೂ ಜೇನು ಕಚ್ಚತೊಡಗಿದ್ದವು. ಕಿವಿಗೂ ಒಂದೆರಡು ಜೇನು ಮೂತಿಗೆ ಬಾರಿಸಿರಬೇಕು. ಎಷ್ಟು ಕರೆದರೂ ಬರದಿದ್ದದ್ದು ಮೂತಿ ಕೊಡವುತ್ತಾ ದೆವ್ವ ಹಿಡಿದವರಂತೆ ಕ್ಷಣ ಮಾತ್ರದಲ್ಲಿ ಕಂಬಿ ಕಿತ್ತಿತು. ನಾನು ಪ್ಯಾರಾನು ಮುಳ್ಳು ಪೊದೆಗಳ ನಡುವೆ ಆದಷ್ಟು ವೇಗವಾಗಿ ಸುರಕ್ಷಿತ ಜಾಗ ಹುಡುಕಿಕೊಂಡು ಪಲಾಯನ ಮಾಡಿದೆವು. ಪೊದೆಯಿಂದ ಹೊರಗೆ ಬಂದು ನೋಡುತ್ತೇವೆ, ಕಿವಿಯ ವಿಳಾಸವೇ ಇಲ್ಲ. ನಮ್ಮನ್ನು ತಂದು ಜೇನಿನ ಬಾಯಿಗೆ ಸಿಕ್ಕಿಸಿ ಅದು ಪಲಾಯನ ಸೂತ್ರ ಪಠಿಸಿತ್ತು. ಕಾಡಿನಿಂದ ಹೊರಬಂದು ನಾನು ಪ್ಯಾರಾನು ಸಮಾಲೋಚನೆ ನಡೆಸಿದೆವು. ಯಾರೋ ಕಾಡಿನಲ್ಲಿ ಕದ್ದಿಟ್ಟ ಕಳ್ಳಬಟ್ಟಿ ಮಡಿಕೆಗೆ ಜೇನುಗಳು ಬಂದು ಕಟ್ಟಿಬಿಟ್ಟಿದ್ದಾವೆಂದು ತೀರ್ಮಾನಿಸಿದೆವು. ಪ್ಯಾರ ಹೇಳಿದ, ಮಂದಣ್ಣನಿಗೆ ಹೇಳಿ ಜೇನು ತೆಗೆಸೋಣ ಎಂದು. ಪ್ಯಾರನಿಗೆ ಜೇನುಗಳು ತುಂಬಾ ಕಚ್ಚಿರಲಿಲ್ಲ. ಆದರೆ ಕಣ್ಣಿನ ಬಳಿ ಹುಬ್ಬಿನ ಹತ್ತಿರ 2 ಕಚ್ಚಿ ಅದು ಆಗಲೇ ನಿಂಬೆಕಾಯಿ ಗಾತ್ರಕ್ಕೆ ಊದಿತ್ತು. ನನ್ನ ತುಟಿ ಹನುಮಂತರಾಯನ ತುಟಿಯಂತಾಗಿತ್ತು. ಇಬ್ಬರು ಕಿವಿ ಮಾಡಿದ ಕುಚೇಷ್ಟೆಗೆ ಬೈಯುತ್ತಾ ಮನೆ ಕಡೆಗೆ ನಡೆದೆವು. ಮನೆಗೆ ಬಂದಾಗ ನಾವು ಕಾಯಲು ಹೇಳಿ ಕೂರಿಸಿದ್ದ ವ್ಯಕ್ತಿ ನಮ್ಮ ಬದಲಾದ ಮುಖ ಚಹರೆ ನೋಡಿ ಬಿದ್ದು ನಕ್ಕರು. ಆತ್ಮೀಯ ಕೇಳುಗರೆ, ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಓದಿನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರಗಳು.